ಸ್ನೇಹಿತರೆ ಈ ವಾಡೆಗೆ ಬಂದಿದ್ದೀನಿ ಇವತ್ತು. ಗೌರ್ಮೆಂಟ್ ಈ ವಾಡೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಧರ್ಮ ಜಾತ್ರೆ ಇವೆ. ಹಾಗಾಗಿ ಇಲ್ಲಿ ವಾಡೆಯಲ್ಲಿ ಕಟ್ಟಿರುವಂತ ನೋಡಿ ದಾವಣಿಯಲ್ಲಿ ಯಾವ ತರ ಊರಿಗೆ ಕಟ್ಟಿರ್ತಾರೆ ಅಂತ ತೋರಿಸ್ತೀನಿ. ಮತ್ತೆ ಇದೇ ತರನೇ ತೋರಿಸ್ತೀನಿ. ಸದಾ ನೋಡ್ತಾ ಇರಿ, ಖುಷಿ ಪಡ್ಕೊಳ್ಳಿ. ತೋರಿಸ್ತೀನಿ ಬನ್ನಿ. ಹಾಗೆ ಸವಿರವಾದ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಭಾಸ್ಕರ್ ಅಂತ, ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ತುಮಕೂರು. ದೊಡ್ಡ ತುಮಕೂರು ಅವರು. ಹೌದು ಅಣ್ಣ ಎಷ್ಟು ಜೊತೆ ಊರಿಗೆ ಕಟ್ಟಿದಿರಿ ಈ ಸರಿ? ಸರ್ ನಾವು ಟೋಟಲ್ ಒಂದು 20 ಜೊತೆ ಓರಿದೆ ಸರ್. ಅಣ್ಣ ಪ್ರತಿ ವರ್ಷನೂ ಇದೇ ತರ ಘಾಟಿ ಜಾತ್ರೆ ಬರ್ತಾ ಇದ್ದೀರಾ? ಹೌದು ನಮ್ಗಂತೂ ತುಂಬಾ ಖುಷಿ ಆಗುತ್ತೆ. ಹೌದು ಮತ್ತೆ ಈ ಜಾತ್ರೆ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ನಮ್ಗೆ ಘಾಟಿ ಜಾತ್ರೆ ಅಂದ್ರೆ ಚಿಕ್ಕ ವಯಸ್ಸಿನಿಂದನೂ ತುಂಬಾ ಇಷ್ಟ. ನಮ್ಮ ತಾತನವ್ರ ಕಾಲದಿಂದನೂ ನಾವು ಘಾಟಿ ಜಾತ್ರೆಗೆ ಸ್ಕೂಲ್ಗಳೆಲ್ಲ ರಜೆಗಳು ಹಾಕೊಂಡು ಬರ್ತಾ ಇದ್ರಿ. ಹಂಗಾಗ್ಬಿಟ್ಟು ನಮ್ಗೆ ಕ್ರೇಜು ಹಳ್ಳಿ ಕಾರ್ ಸಾಕ್ಬೇಕು, ಹಳ್ಳಿ ಕಾರ್ ಬೆಳೆಸ್ಬೇಕು ಅಂತ. ಹಂಗಾಗಿ ನಾವು ಎಲ್ಲಾರು ನಾವು ಸುಮಾರು ದಿವಸದಿಂದ ಮನೇಲೆ ಸಾಕೊಂಡು ಮನೇಲೆ ನಾವು ಹಳ್ಳಿ ಕಾರ್ ಬೆಳೆಸ್ಕೊಂಡು ಬರ್ತಾ ಇದ್ದೀರಿ. ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಇದೇ ತರ ಈ ಜಾತ್ರೆಯಲ್ಲಿ ಈ ಒಂದ್ 10 ದಿವಸ ಇರ್ತೀರಾ? ಹೌದು. ನಿಮ್ಗೆ ಹೇಗ್ ಅನ್ಸುತ್ತೆ ಸರ್? ತುಂಬಾ ಕ್ರೇಜ್ ಸರ್. ನಮ್ದೆಲ್ಲ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟು ನಮ್ಗೆ ಇಲ್ಲಿರಕ್ಕೆ ಒಂಥರ ಖುಷಿ ಆಗುತ್ತೆ. ಹೌದು ಅಣ್ಣ ಒಂದೊಂದ್ ವರಿನು ಒಂದೊಂದ್ ತರ ಇದಾವೆ. ಯಾವ ಎಷ್ಟಲ್ಲಾಗವೆ, ಎಷ್ಟಿದೆ ಕಾಸ್ಟ್ ತಿಳಿಸ್ತೀರಾ? ಸರ್ ಹೌದು ಸರ್. ಸರ್ ಇದು ಅರ್ಜುನ ಅಂತ, ಇದು 2 ಅಲ್ಲು ಅರ್ಥ. ಇದು ಸಹ ಇದು ಭೀಮಾ ಅಂತ, ಇದು ಸಹ 2 ಅಲ್ಲು. ಅಣ್ಣ ಏನ್ ಹೇಳ್ತೀರಾ ಕಾಸ್ಟ್? ರೇಟ್ ಬಂದು 6.5 ಲಕ್ಷ ಹೇಳ್ತೀರಿ. 6.5 ಲಕ್ಷ ಜೊತೆ ನೆಗೋಷಿಯಬಲ್. ತುಂಬಾ ಸಂತೋಷ ಅಣ್ಣ. ಹಾಗೆ ತೋರಿಸ್ ಬನ್ನಿ ಅಣ್ಣ. ಅಣ್ಣ ಇವೇನಣ್ಣ? ಅಣ್ಣ ಇವೇನಣ್ಣ ಓರಿಗಳು? ಸರ್ ಬನ್ನೂರು ಕುರಿಗಳು. ಇದು ನಾವು ಕ್ರೇಜ್ ಸಾಕಿದಿರಿ. ಕ್ರೇಜ್ ಸಾಕಿದ್ದೀರಾ? ಅಣ್ಣ ಇವು ಏನಾದ್ರು? ಇದು ಏನಿಲ್ಲ ಸರ್, ನಾವೇ ಸುಮ್ನೆ ಶೋಗೆ. ಬನ್ನಿ ಹಾಗೆ ತೋರ್ಸ್ ಬನ್ನಿ. ಅದ್ ಕೊಡೋಣ ಖುಷಿಗೆ. ಖುಷಿಗೆ ಸುಮ್ನೆ. ಅಣ್ಣ ಇವೆಷ್ಟೆಲ್ಲ ಆಗೋಣ? ಸರ್ ಇದು 2 ಅಲ್ಲು. 2 ಅಲ್ಲು. ಅಣ್ಣ ಏನ್ ಹೇಳ್ತೀರ ರೇಟು? ಸರ್ ಇವು 12 ಲಕ್ಷ ಹೇಳ್ತದೆ. 12 ಲಕ್ಷ. ಹಾಗೆ ಬನ್ನಿ ಅಣ್ಣ, ಮುಂದೆ ತೋರ್ಸ್ ಬನ್ನಿ ನೋಡೋಣ. ಮತ್ತೆ ಎಷ್ಟು ಹೊತ್ತಾ? ಎಷ್ಟು 12? ನಾನು ಎಲ್ಲಾ ವಾಡೆಯಲ್ಲಿ ನೋಡ್ದೆ ಅಣ್ಣ, ಈ ತರ ಗೊತ್ತುಗಳು ಯಾರು ಕಟ್ಟಿಲ್ಲ ನೋಡಿ. ಈ ತರ ಯಾರು ಕಟ್ಟಿಲ್ಲ. ಇದಕ್ಕೇನಂತಾರ ನನ್ಗಂತೂ ಗೊತ್ತಿಲ್ಲ ಸರ್. ಅದು ನಾವು ಟೀ ನೋಡಿ, ಅವೆಲ್ಲ ಟೀ ಕುಡ್ಡಲ್ಲೇ ಮಾಡ್ಸಿರೋದು. ಹೌದು ಟೀ ಕುಡ್ ಏನ್ ಗೊತ್ತಾ, ಅದು ನಮ್ಗೆ ಓರಿ ಕಟ್ಟೋದಕ್ಕೆ ಒಂದು ಕ್ರೇಜು. ನಾವು ಹಂಗಾಗಿ ಅದರಲ್ಲೇ ಮಾಡ್ಸಿದ್ವಿ ನಾವು. ಮತ್ತೆ ಹಗ್ಗಕ್ಕೂ ಒಳ್ಳೆ ಸೂಟ್ ಆಗುತ್ತೆ. ಮತ್ತೆ ಮಕ ಎತ್ತೋದಕ್ಕೂ ನಿಂತ್ಕೊಳ್ಳೋದಕ್ಕೂ ಒಂದೊಂದ್ ತರ ಒಂದೊಂದ್ ಜಾಗದಲ್ಲಿ ಕಟ್ಟಿದ್ರೆ. ಹೌದು ಸರ್. ಏನು ಅಂದ್ರೆ ನಾವು ಬೆಳಗ್ಗೆ ಅದಕ್ಕೆ ನಾವು ಟ್ರೈನ್ ಅಪ್ ಮಾಡಿರ್ತೀವಿ ಮನೆ ಹತ್ರ ಅಷ್ಟೇ. ನಾವು ಕಟ್ಟೋದು ವಾಕಿಂಗ್ ಸ್ಟೈಲ್ ಅಲ್ಲೂ ಅಷ್ಟೇ. ಹೌದು, ನಾವು ಡೈಲಿ ಎದ್ದು ವಾಕಿಂಗ್ ಮಾಡಿಸ್ತಾ ಇರ್ತೀರಿ. ಆ ಟ್ರೈನ್ ಅಪ್ ಇರ್ಬೇಕು. ಏನೋ ಓರಿ ಕಟ್ತಾರೆ, ಅಲ್ಲೊಂದು ಹುಲ್ಲು ಹಾಕ್ತಾರೆ, ಸಗಣಿ ಎತ್ತಾರೆ, ಹಂಗ ಆಗಲ್ಲ. ಕಟ್ಟಿದ್ಮೇಲೆ ಒಂದು ಟ್ರೈನ್ ಅಪ್ ಕೊಡ್ಬೇಕು, ಅವಾಗ ವಾಕಿಂಗ್ ಅಲ್ಲಿ ಇರ್ಬೇಕು. ಇವೆಷ್ಟು ಹೇಳ್ತೀರಾ ರೇಟು? ಸರ್ ಇದು 12 ಲಕ್ಷ ಹೇಳ್ತಾ ಇದ್ರು ಸರ್. 12 ಲಕ್ಷ. ಇದು 2 ಅಲ್ಲು. ಇದು 2 ಅಲ್ಲೇ. ಒಂದ್ ಜೊತೆನಾ? ಅಣ್ಣ ಮತ್ತೆ ಈ ಜಾತ್ರೆ ಸಂತೆಗಳೆಲ್ಲ ಸುಮಾರು ವರ್ಷಗಳ ಇತಿಹಾಸ ಇರೋವು. ಹೌದು ಸರ್. ಸುಮಾರು 12ನೇ ಶತಮಾನದಿಂದ ಬಂದಿರೋ ಜಾತ್ರೆಗಳು ಇವು. 12ನೇ ಶತಮಾನದಿಂದ ಜಾತ್ರೆ. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ ಈ ಶೋ ಎಲ್ಲಾರು ತುಂಬಾ ಒಬ್ಬರಿಗಿಂತ ಒಬ್ರು ತುಂಬಾ ಕ್ರೇಜ್ ಆಗ ಓರಿಗಳು ಸಾಕ್ತಿದಾರೆ. ಹಳ್ಳಿಕಾರನ ತುಂಬಾ ಇಷ್ಟ ಪಡ್ತಾರೆ. ಈ ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಮಾತ್ರ ತುಂಬಾ ವಿಶೇಷವಾಗಿರುತ್ತೆ ಸರ್. ಮತ್ತೆ ಈ ವರ್ಷದ ಜಾತ್ರೆ ಹೇಗೆ ಅನ್ಸುತ್ತೆ ನಿಮ್ಗೆ? ತುಂಬಾ ಸರ್. ಮತ್ತೆ ನೋಡ್ತಾ ಇದ್ರೆ ಎವರಿ ಇಯರ್ಸ್ ಗಿಂತ ಈಗಿದ ತುಂಬಾ ಜನ ಸೇರಿದ್ದಾರೆ. ತುಂಬಾ ಜಾನುವಾರುಗಳು ಬಂದಿದ್ದಾವೆ, ಓರಿಗಳು ಬಂದಿದ್ದಾವೆ. ಹೆಚ್ಚು ಜಾತ್ರೆ ಇದಾಗ್ತಾ ಇದೆ. ಜಾತ್ರೆ ಹೆಚ್ಚೆಚ್ಚಾಗ್ತಾ ಇದೆ. ಹೌದು ಅಣ್ಣ. ಇವೇನ್ ಹೇಳ್ತೀರಾ ರೇಟು? ಸರ್ ಇವು 8 ಲಕ್ಷ ಹೇಳ್ತದೆ. 8 ಲಕ್ಷ. ಇವು 2 ಅಲ್ಲೇನಾ? ಹೌದು. ತುಂಬಾ ಸಂತೋಷ ಅಣ್ಣ. ಮತ್ತೆ ಇನ್ನು ಹಿಂದೆ ಓರಿಗಳಿದಾವೆ, ಹಾಗೆ ತೋರಿಸ್ ಬನ್ನಿ ಅವನ್ನ. ಬನ್ನಿ. ಇವು ಓರಿಗಳು ನೋಡೋದಕ್ಕೆ 2 ಮುದ್ದಾಗಿವೆ. ಅಂದ್ರೆ ಓರಿ ಸಾಕ್ತಿರಲ್ಲ ನೀವು, ಓರಿ ಸಾಕ್ಬೇಕಾದ್ರೆ ಒಣಮೇವು ಹಾಕ್ತಿರಾ? ಇಲ್ಲ ಹಿಂಡಿ ನುಚ್ಚು? ಸರ್ ನಾವು ಹಸೆ ಮೇವು ಹಾಕೋದೇ ಇಲ್ಲ. ಯಾಕೆಂದ್ರೆ ಹಸೆ ಮೇವು ಹಾಕಿದ್ರೆ ಕಲರ್ ಎಲ್ಲ ಚೇಂಜಸ್ ಆಗ್ಬಿಡ್ತವೆ. ಬಟ್ ಒಣಮೇವೆ ಹಾಕೋದು ನಾವು. ರಾಗಿ ಹುಲ್ಲು ಹಾಕ್ತಿರಿ, ನೆಲ್ಲು ಹಾಕ್ತಿರಿ, ಆಮೇಲೆ ಹಿಂಡಿ ಕೊಡ್ತೀರಿ, ಚಕ್ಕೆ ಬೂಸ, ರವೆ ಬೂಸ, ಜೋಳದ ನುಚ್ಚು, ಗೋಧಿ, ಈ ತರದೇ ಕೊಟ್ಕೊಂಡು ನಾವು ಸಾಕ್ತಿರಿ. ಆಮೇಲೆ ಒಬ್ಬೊಬ್ಬರು ತುಂಬಾ ಚೆನ್ನಾಗಿ ಬರ್ಬೇಕು ಅಂದ್ರೆ ಬೆಣ್ಣೆನೂ ಸಹ ಕೊಡ್ತಾರೆ. ಈ ತರ ಸಾಕೋದ್ರಿಂದ ನಿಮ್ಗೂ ಅನುಕೂಲನೇ, ಓರಿಗಳು ಚೆನ್ನಾಗಿ ಬೆಳಿತವೆ. ಮತ್ತೆ ಇಲ್ಲಿ ರೇಟು ಹೆಚ್ಚಾಗಿ ಹೇಳ್ಬೋದು ಅಂತನಾ? ಇಲ್ಲ ಸರ್, ನಾವು ರೇಟಿಗೋಸ್ಕರ ಸಾಕೋದಿಲ್ಲ. ನಾವು ಹಳ್ಳಿ ಕಾರ್ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ. ಆಮೇಲೆ ನಾವು ದಿನನಿತ್ಯ ಜೊತೆಲಿ ನಾವು ಮೈಯೆಲ್ಲ ಉಜ್ತಾ ಇದ್ರೆ ನಮ್ಗೆ ಯಾವುದೇ ಒಂದು ರೋಗ ರುಜಿನಗಳು ಬರೋದಿಲ್ಲ. ಅದಂತೂ ನಿಜಾನೇ. ಹಳ್ಳಿ ಕಾರ್ ಜೊತೆಲಿ ಇದ್ರೆ ಮತ್ತೆ ನಮ್ಗೆ ಏನೋ ಒಂದು ವಿಶೇಷ ಸರ್. ಯಾವುದೇ ಕೆಲಸ ಕಾರ್ಯ ಇದ್ರೂ
ಸರ್ ನಾವು ಒಂದ್ ಹೇಳ್ತೀನಿ, ಮೈಸೂರು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಆ ಕಡೆ ಎಲ್ಲ ಓಡಾಡಿದ್ದೀವಿ ನಾವು ಕರುಗಳಿಗೋಸ್ಕರ ಹೋಗಿ. ಯಾಕೆಂದ್ರೆ ಒಳ್ಳೆ ಜಾತಿ ಕರ ತರಬೇಕು, ನಮ್ಗೆಲ್ಲ ಕೆಲಸ ಕಾರ್ಯ ಬಿಟ್ಟು ನಾವು ಈ ಟೈಮಲ್ಲಿ ಮಾತ್ರ ನಾವು ತುಂಬಾ ಕ್ರೇಜಲ್ಲಿ. ತುಂಬಾ ಕ್ರೇಜ್ ಅಣ್ಣ. ಇವೆಷ್ಟೆಲ್ಲ ಆಗವೆ ಸರ್ ಇವು ಇಲ್ಲ. ಎರಡು ಇಲ್ಲ. ಇನ್ನು ಅಲ್ಲಿಲ್ವಾ? ಹೌದು ಒಳ್ಳೆ ಹೈಟ್ ಆಗಿದಾವಣ್ಣ. ಎಷ್ಟು ಹೇಳ್ತೀರಣ್ಣ ರೇಟು? ಸರ್ ಇದು 6.5 ಲಕ್ಷ ಹೇಳ್ತಾ ಇದ್ರಿ. 6.5 ಲಕ್ಷ. ಹೌದು. ಹಾಗೆ ಬನ್ನಿ ಅಣ್ಣ, ತೋರ್ಸ್ ಬನ್ನಿ. ಅಣ್ಣ ಇವು ಎಷ್ಟೆಲ್ಲ ಆಗೋಣ? ಇವು ಸರ್ ಇನ್ನು ಅಲ್ಲಿಲ್ಲ. ಇವು ಅಲ್ಲಿಲ್ಲ. ಅಲ್ಲಿಲ್ಲ. ಎಷ್ಟು ಹೇಳ್ತೀರಣ್ಣ ರೇಟ್? ಇನ್ನು ಇವು ಹಾಲಲ್ಲಿ. ಹಾಲಲ್ಲಿ ನಾವು ಹೌದು. ಎಷ್ಟು ಹೇಳ್ತೀರಣ್ಣ ರೇಟ್? ಸರ್ 3.5 ಹೇಳ್ತಾ ಇದ್ರಿ. 3.5. ಹೌದು. ತುಂಬಾ ಚೆನ್ನಾಗಿ ಸಾಕಿದಿರಣ್ಣ. ನಮ್ಗಂತೂ 2 ಕಣ್ಣು ಸಾಲದು ನೋಡೋದಕ್ಕ. ತುಂಬಾ ಸಂತೋಷ ಅನ್ಸುತ್ತೆ. ಮತ್ತೆ ಈ ಘಾಟಿ ಜಾತ್ರೆ ವರ್ಷದ ಮೊದಲನೇ ಜಾತ್ರೆ. ಎಲ್ಲ ನಮ್ಮ ಸ್ನೇಹಿತರುಗಳು ಸರ್, ನಾವೆಲ್ಲ ಸ್ನೇಹಿತರುಗಳೆಲ್ಲ ಸೇರಿ ನಾವು ಅವತ್ತಿಂದನೂ ನಾವು ಜೊತೆಲೇ ಜೊತೆ ಈ ತರ ಚಪ್ರ ಎಲ್ಲ ಮಾಡಿ ಹೌದು. ಇದ್ ಮಾಡ್ತೀರಿ. ಮತ್ತೆ ಒಂದು ಜಾತ್ರೆ ಹೋಗ್ಬೇಕಂದ್ರೆ ಎಷ್ಟು ಖರ್ಚು ಬರ್ಬೋದು ಅಂದಾಜು? ಸರ್ ನಮ್ಗೆ ನೋಡಿ, ಈ ಘಾಟಿ ಕಂಪ್ಲೀಟ್ ಆಗೋದ್ರೊಳಗಡೆ ನಾವು ಅದನ್ನ ಲೆಕ್ಕ ಹಾಕೊಂಡು ನಾವು ಇದು ಮಾಡಕ್ ಆಗದೇ ಇಲ್ಲ. ಆಗೋದೇ ಇಲ್ಲ, ಸಾಧ್ಯ ಇಲ್ಲ. ನಾವೇನ್ ಗೊತ್ತಾ, ನಮ್ ಖುಷಿಗೆ. ಹೌದು. ಏನಂದ್ರೆ ಹಳ್ಳಿಕಾರ್ಗೆ ನಾವು ಸೇವೆ ಮಾಡ್ಬೇಕು. ಬಸವನ ಸೇವೆ ಮಾಡ್ಬೇಕು. ಹೌದು. ಹಾಗೆ ಬನ್ನಿ ಅಣ್ಣ, ಖರ್ಚು ವೆಚ್ಚಕ್ಕೆ ನಾವು ಲೆಕ್ಕ ಹಾಕೋದಿಲ್ಲ. ಪರವಾಗಿಲ್ಲ ಅಣ್ಣ, ತುಂಬಾ ಸಂತೋಷ ಅನಿಸ್ತದೆ ಅಣ್ಣ. ಇವು ಸರ್ ಇವು ಹಾಲಲ್ಲ. ಇವು ಹಾಲಲ್ವೇನಾ? ಹೌದು, ಹಾಲಲ್ಲಿ ಇವು 3 ಚಿಲ್ಲರೆ ಸರ್. 3 ಚಿಲ್ಲರೆ ಹೇಳ್ತಾ ಇದ್ದೀರಾ? ಸಣ್ಣ ಕರುಗಳು ಹಾಲಲ್ಲಿ, ಸಣ್ಣ ಸಣ್ಣ ಕರುಗಳೇ. ಹೌದು. ಹಾಗೆ ತೋರ್ಸ್ ಬನ್ನಿ ಅಣ್ಣ. ಇವೆರಡು ಒಂದ್ ಪೇರಾ? ಹೌದು ಸರ್, ಇವೆರಡು ಒಂದ್ ಪೇರು. ಅವೆರಡು ಒಂದ್ ಪೇರು. ಇವೆರಡು ಒಂದ್ ಪೇರು. ಅಣ್ಣ ಇವೆಷ್ಟು ಏನಾದ್ರು ಅಲ್ಲಾಗವ ಇನ್ನು ಇಲ್ವಾ? ಸರ್ ಇವು RRL ಸರ್. RRL. ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ 3.5 ಲಕ್ಷ ಹೇಳ್ತಾ ಇದ್ರು. 3.5 ಲಕ್ಷ ಹೇಳ್ತಾ ಇದ್ದೀರಾ? ತುಂಬಾ ಸಂತೋಷ. ನಾವು ತುಂಬಾ ಚೆನ್ನಾಗಿ ಸಾಕಿದ್ದೀರಾ. ಇದೇ ತರ ನಮ್ ಘಾಟಿ ಜಾತ್ರೆಗೆ ಬರ್ತಾ ಇರಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಸಾಕಿ. ಯಾಕಂದ್ರೆ ಇಲ್ಲಿ ಹಳ್ಳಿಕಾರ್ ನಡೆಸೋದಕ್ಕಿಂತ ಬೆಳೆಸೋದೇ ಜಾಸ್ತಿ ಹೆಚ್ಚಾಗಿ ಮಾಡ್ಕೊಬೇಕು. ಹಾಗಾಗಿ ಯುವಕರಿಗೆ ಒಂದೆರಡು ಮಾತುಗಳು ಮಾತಾಡಿ ಯುವಕರ ಬಗ್ಗೆ ಈ ಕಾಲದಲ್ಲಿ. ಸರ್ ಇವತ್ತು ಹೇಳ್ಬೇಕು ಅಂದ್ರೆ ನಾವೇನೋ ಒಂದು ಹೇಳ್ತೀವಿ, ನಾವು ಹಳ್ಳಿಕಾರ್ ಬೇಯಿಸ್ಬೇಕು ಅಂತಂದ್ರೆ ನಮ್ಮ ಒಂದು ಮನಸ್ಸಲ್ಲಿ ತುಂಬಾ ಇದಿರ್ಬೇಕು ಸರ್. ನಾವು ಸಾಕ್ಲೇಬೇಕು, ಅವಾಗೊಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನಾಭಿಪ್ರಾಯ ಇಟ್ಕೊಂಡು ಇವತ್ತೆಲ್ಲ ಯುವಕರುಗಳು ಅದ್ರ ಬಗ್ಗೆ ತುಂಬಾ ಆಸಕ್ತಿ ಬರ್ತಾ ಇದೆ. ಹಳ್ಳಿಕಾರ ನಾವು ಬೆಳೆಸ್ಬೇಕು. ಬಟ್ ಈ ಘಾಟಿ ಜಾತ್ರೆ ಲಾಸ್ಟ್ ಟೈಮು ನಾವು ಕಂಪ್ಯಾರಿಸನ್ ಮಾಡಿದ್ರೆ ಈ ಟೈಮ್ ತುಂಬಾ ಯಥೇಚ್ಛವಾದಂಥ ಜಾನುವಾರುಗಳು ಬಂದಿದ್ದಾವೆ, ಒಳ್ಳೊಳ್ಳೆ ಓರಿಗಳು ಬಂದಿದ್ದಾವೆ. ಎಲ್ಲರೂ ಸಹ ಹಿಂದೆ ಏನು ಆಧುನಿಕ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಏನು ನಡೀತಾ ಇದೆಯೋ ಆ ಒಂದು ಸಂಸ್ಕೃತಿಗೆ ಜನ ಹೋಗ್ತಾ ಇದಾರೆ. ಮತ್ತೆ ಮಾರು ಹೋಗ್ತಾ ಇದಾರೆ. ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಹೋಗ್ತಾ ಇದಾರೆ. ಯಾಕಂದ್ರೆ ಈ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಸುಮಾರು ಒಂದ್ ಹಳ್ಳಿಯಲ್ಲಿ ಏನಿಲ್ಲ 100 ಹಸುಗಳಿಂದ 200 ಹಸುಗಳಾದ್ರೂ ಇದಾವೆ. ಹೌದು ಸರ್. ಇವಾಗ ಹಳ್ಳಿಯಲ್ಲಿ ಇಲ್ಲ, ಇಲ್ಲ ಸರ್, ಎಲ್ಲ ಸಿಟಿಗೆ ಬಿದ್ದಾವೆ. ಹೌದು. ಹೌದಾ? ಮತ್ತೆ ಸಿಟಿಯಲ್ಲಿ ಇರೋರು ತುಂಬಾ ಕ್ರೇಜ್ ಆಗಿ ಸಾಕ್ತಾ ಇದಾರೆ. ಆಮೇಲೆ ಒಂದ್ ಊರಲ್ಲಿ ಹೇಳ್ಬೇಕು ಅಂದ್ರೆ ಮಿನಿಮಮ್ ಹಿಂದೆ ಸಾಕ್ತಾ ಇದ್ದಂತ ಒಂದು 60-70 ಜೊತೆ ಓರಿ ಸಾಕ್ತಾ ಇದ್ರು. ಇವತ್ತು ಹೇಳ್ಬೇಕು ಅಂದ್ರೆ ಬೆಳ್ಳೆಣಿಕೆ ಎಷ್ಟು, ಒಂದು 2-3 ಆ ಒಂದು ಮೂಲತಃ ಮಾಡ್ಕೊಂಡ್ ಬಂದಿರೋದನ್ನ ಕಸುಬು ಬಿಡಬಾರ್ದು, ನಾವೊಂದು ಓರಿ ಸಾಕ್ಬೇಕು ಅನ್ನೋ ಮನಾಭಿಪ್ರಾಯ ಇಟ್ಕೊಂಡು ಇವತ್ತು ಸಹ ಅದನ್ನ ಮಾಡ್ಕೊಂಡು ಹೋಗೋಂತ ಜನ ಇದ್ದಾರೆ, ಮಾಡ್ತಾ ಇದಾರೆ. ತುಂಬಾ ಧನ್ಯವಾದಗಳು ಅಣ್ಣವ್ರೆ, ಒಳ್ಳೆ ಮಾಹಿತಿ ತಿಳಿಸ್ರಿ. ನಮ್ಗಂತೂ ತುಂಬಾ ಸಂತೋಷ ಆಗುತ್ತೆ. ಸಂತೋಷ. ತುಂಬಾ ಧನ್ಯವಾದಗಳು ಸರ್.
ಹಾಂ